ತಮ್ಮವರ ಶವಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಂದು ಕಡೆ ರಕ್ಷಣಾ ಕಾರ್ಯ, ಮತ್ತೊಂದು ಕಡೆ ಸಂಬಂಧಿಕರ ರೋದನ. ಮನೆನೇ ಇಲ್ಲ, 2 ಫ್ಲೋರ್ನ ಮನೆ ಇಲ್ಲ, ಕೊಚ್ಕೊಂಡು ಹೊರಟೋಗಿದೆ. ಅಲ್ಲಿ ಮನೆ ಇತ್ತು ಅನ್ನೋ ಅವಶೇಷ ಕೂಡ ಇಲ್ಲ, ರಸ್ತೆಗಳಿಲ್ಲ, ನೂರಾರು ಮನೆಗಳು ಕೊಚ್ಕೊಂಡು ಹೋಗಿವೆ. ನನ್ನ ಸಂಬಂಧಿಕರನ್ನ ಹುಡುಕಿಕೊಡಿ ಅಂತ ತಮ್ಮವರ ಶವಕ್ಕಾಗಿ ಘಟನಾ ಸ್ಥಳದಲ್ಲಿ ಸಂಬಂಧಿಕರು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಆಂಬ್ಯುಲೆನ್ಸ್ ಬಂದು ನಿಲ್ತಾ ಇದ್ದ ಹಾಗೆ ಓಡ್ ಬರ್ತಾ ಇದ್ದಾರೆ. ಅಲ್ಲಿರೋ ಶವಗಳಲ್ಲಿ ಯಾರ್ದಾದ್ರೂ ತಮ್ಮ ಸಂಬಂಧಿಕರದ್ದ ಅಂತ ನೋಡಿ ಓಡ್ ಬರ್ತಾ ಇದ್ದಾರೆ. ದುರಂತದ ಸ್ಥಳದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ದುರಂತದ ಭೀಕರತೆಯನ್ನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ನನ್ನ ಸಂಬಂಧಿಕರ 3 ಕುಟುಂಬ ನೆಲಸಮ ಆಗಿದೆ ಅಂತಿದ್ದಾರೆ. 3 ಕುಟುಂಬದ 8 ಮಂದಿ ನಾಪತ್ತೆಯಾಗಿದ್ದಾರೆ. 2 ಅಂತಸ್ತಿನ ಬೃಹತ್ ಮನೆನೇ ಕೊಚ್ಕೊಂಡು ಹೋಗಿದೆ. ಇಡೀ ಊರೇ ಭೂ ಕುಸಿತಕ್ಕೆ ಸರ್ವನಾಶವಾಗಿದೆ ಅಂದಿದ್ದಾರೆ. ಕುಂಭದ್ರೋಣ ಮಳೆ ಕೇರಳದಲ್ಲಿ ಕಂಡು ಕೇಳಿರದಂತಹ ಮಹಾ ದುರಂತವನ್ನೇ ಸೃಷ್ಟಿ ಮಾಡಿದೆ. ಏನು 2 ಗ್ರಾಮಗಳೇನಿವೆ, ಗ್ರಾಮಗಳು ಈಗ ಭೂಕುಸಿತದಿಂದ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಈಗ ನಾವು ಮೆಪ್ಪಾಡಿ ಗ್ರಾಮದಲ್ಲಿ ಇದ್ದೀವಿ. ನೀವು ಇಲ್ಲಿ ಗಮನಿಸಬಹುದು, ಏನು ನಿನ್ನೆ ಆದಂತಹ ಮಹಾ ದುರಂತ ಏನಿತ್ತು, ದುರಂತದ ಒಂದು ರೀತಿಯಲ್ಲಿ ಆಘಾತದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಇಡೀ ಊರೇ ಸಂಪೂರ್ಣವಾಗಿ ಭೂ ಕುಸಿತದಿಂದ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಕೇರಳದ 2 ಗ್ರಾಮಗಳು ಅರ್ಧಕ್ಕರ್ಧ ಸಂಪೂರ್ಣವಾಗಿ ನಾಶ ಆಗಿದೆ. ಈಗ ಏನು ಇಲ್ಲಿವರೆಗೂ ಸುಮಾರು 85ರಿಂದ 100 ಮೃತದೇಹಗಳನ್ನ ಆ ಒಂದು ಊದಿಟ ಮಣ್ಣಿಂದ ತೆಗೆಯಲಾಗಿದೆ. ಆ ತೆಗೆದಂತಹ ಮೃತದೇಹಗಳನ್ನ ಮೆಪ್ಪಾಡಿಯ ಫ್ಯಾಮಿಲಿ ಹೆಲ್ತ್ ಸೆಂಟರ್ ಏನಿದೆ, ಹೆಲ್ತ್ ಸೆಂಟರ್ ನಲ್ಲಿ ತಂದು ಇರಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಇಲ್ಲಿ ಸಂಪೂರ್ಣವಾಗಿ ಜನರಲ್ಲೂ ಸೇರಿದ್ದಾರೆ. ಅವ್ರಿಗೆ ಆ ದುಃಖವನ್ನ ತೋರಿಸ್ಕೊಳ್ಳಿಕ್ಕಾಗತ್ತಾ, ಆಘಾತವಾಗುತ್ತಾ, ಯಾವುದನ್ನು ಕೂಡ ಹೇಳಲಾಗದಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಬನ್ನಿ, ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನನ್ನ ಬಾಮೆಗ್ಲಿರಲ್ಲಿ ನಾನು ಅಲ್ಲಿಂದ 8 ತಗೊಂಡಿರೋದು. ಮತ್ತೆ ನೈಟ್ 8 ಗಂಟೆಗೆ ಒಂದು ಪ್ರಾಬ್ಲಮ್ ಇದೆ, ನೈಟ್ 2 ಗಂಟೆಗೆ ಒಂದು ಇದಾಗಿದೆ. ಅದು ಭೂಕಂಪ ಮಾಡಿ ಸುನಾಮಿ ಮಾರಿ ಬಂದು ಇದಾಗ್ಬಿಟ್ಟು ಮೊತ್ತ ಯಾರು ಚೂರ್ಣಮಲ್ಲ ಇರೋದು ಒಂದು 500 ಜನ ಮೊತ್ತ ಇದಾಗ್ಬಿಟ್ಟಿದೆ. ಆವಾಗ ಇದ್ರೆ ಸುಮಾರು ನಷ್ಟ ಬಂದು ಜನ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನು ಜನ ತಗೊಂಡಿದ್ದಾರೆ, ಮಿಲಿಟರಿ ಎಲ್ಲ ಹೋಗಿದ್ದಾರೆ. ಇಲ್ಲಿ ಜನರೆಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮೇಕಪ್ ಮಾಡಿ ಮೈಂಟೈನ್ ಮಾಡ್ತಾ ಇದ್ದಾರೆ. ನನ್ನ ಫ್ಯಾಮಿಲಿ ಬಾಮೈಕ್ಳು 3 ಜನ ಇದ್ದಾರೆ, 3 ಹೆಣ್ತಿರು, ಒಂದು 3 ಮನೆ ಹೋಗ್ಬಿಡ್ತು. ಯಾವ ಊರಿನಲ್ಲಿ ಇದ್ರು ಅವರು? ಕೇರಳದಲ್ಲಿ ಇಲ್ಲೇನೆ ಇರೋದು ಅವರು. ಯಾವ ಊರಲ್ಲಿ? ಅವ್ರು ಇಲ್ಲಿ ಕೇರಳ ಸ್ವಲ್ಪ ಹುಟ್ಟಿದ ಬೆಳೆದ ಇಲ್ಲೇನೆ ಅವರು. ನನ್ನ ಫ್ಯಾಮಿಲಿ ಇಲ್ಲಿ, ನನ್ನ ಹೆಂಡತಿ ಮನೆ ಇಲ್ತಾ ಇರೋದು, ನಾನು ಇಲ್ಲಿಂದ ಹೆಣ್ಣು ಮಾಡ್ಕೊಂಡಿರೋದು. ಅವಾಗ ಇಲ್ಲಿ ನನ್ನ ಬಾಮೈಕ್ಳು 3 ಜನರು ಮೊತ್ತ 8 ಜನ ಇನ್ನು ಮಣ್ಣೊಳಗಾರ ಅಂತ ಹೇಳ್ತಾರೆ. ಇನ್ನು ಪ್ರೂಫ್ ಅಂತ ಇಲ್ಲ. ಈಗ ಅಡ್ರೆಸ್ ಇಲ್ಲ, ಒಟ್ಟು ಎಲ್ಲ ಚೆಕ್ ಮಾಡಿ ಎಲ್ಲೂ ಸಿಗ್ತಾ ಇಲ್ಲ. ಅವ್ರ ನಂಬಿಕೆ ಇಲ್ಲ, ಎಲ್ಲರೂ ಮಣ್ಣೊಳ್ತಾ ಅಂತ ಹೇಳ್ತಾ ಇದ್ದಾರೆ. ಯಾವ ಊರಿನಲ್ಲಿ ಇದ್ರು ಅವರು? ಚೂರ್ಣಮಲೆ ಎಸ್ಟೇಟ್. ಏನಾಯ್ತಂತಾರೆ? 2 ಸಾರಿ 3 ಸಾರಿ ಸ್ಲೈಡ್ ಇದಾಗಿದೆ, ಬೇಡ ಸೌಂಡ್ ಬಂದಿದೆ. ಉರುಳು ಉರುಳು ಅಂತ ಹೇಳೋರು, ಭೂಕಂಪನಿಯಲ್ಲಿ ಉರುಳು ಅಂತ ಹೇಳೋರು ಮಲಯಾಳದಲ್ಲಿ. ನಮ್ಮಲ್ಲಿ ಸುನಾಮಿ ಆಗುತ್ತಲ್ಲ, ಅದು ಬಂದು ಇಲ್ಲಿ ಉರುಳು ಪೊಟ್ಟುತ್ತ ಅಂತ ಹೇಳೋರು. ಸೌಂಡ್ ಒಂದು ಸದ್ದು ಕೇಳಿದೆ ಬಡ ನೈಟ್ ಸದ್ದಲ್ಲಿ. ಆ ಮತ್ತೆ ಎಲ್ಲ ಸ್ವಲ್ಪ ಜನ ಎಸ್ಕಪ್ ಹೊಡೆದ್ರು ನೈಟ್ 8ಗೆ. ತಿರುಗಿ 2 ಟಿಪ್ ಆದ್ಮೇಲೆ ಇವರು ಇದಾಗಿಲ್ಲ, ಎಲ್ಲ ಮನೆ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟು ಇನ್ನೆಲ್ಲ 10 ಜನ ಅಲ್ಲಿ ಸಿಕ್ಕಿದೆ, ಬಾಡಿ ಹೋಗ್ಬಿಟ್ಟಿದೆ, ತುಂಬಾ ಇದಾಗ್ಬಿಟ್ಟಿದೆ. ಈಗ ನಿಮ್ಮ ಕಡೆಯವರು ಎಷ್ಟು ಜನರು ಇಲ್ಲಿದ್ರು? ಎಷ್ಟು ಜನ ಕಳ್ಕೊಂಡಿದ್ರು? ನಿಮ್ಮ ಬಾಮೈದ ಇವರು ಅಂದ್ರಲ್ಲ, ಎಷ್ಟು ಜನ ಇದ್ರು ಅಲ್ಲಿ? ಒಂದೊಂದು ಮನೇಲಿ ಇಬ್ಬಿಬ್ರು ಗಂಡ ಹೆಂಡತಿ ಮಕ್ಕಳು, 3 ಮೇಲೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ. 3 ಫ್ಯಾಮಿಲಿ. ಮತ್ತೆ ಪಕ್ಕದಲ್ಲಿ ಮಸ್ತಾಗೆತ್ತ ಫ್ಯಾಮಿಲಿ. ಮೊತ್ತ 500 ಮನೆ ಖಾಲಿ ಆಗ್ಬಿಟ್ಟಿದೆ ಆ ಜಾಗದಲ್ಲಿ. 500 ಜನ ಮೊತ್ತ 500 ಮೇಲೆ ರೂಮ್ ಎಲ್ಲ ಹೋಗ್ಬಿಟ್ಟಿದೆ. ಹಂಗಂತ ಹೇಳ್ತಾ ಇದು ಮಾಡ್ಕೊಂಡಿದ್ದಾರೆ ಅವರು. ಈಗ ನಿಮ್ ಕಡೆ ಯಾರು ಸಿಕ್ಕಿದ್ದಾರೆ? ಈ ಸ್ವಲ್ಪ ಸಿಗ್ತಾರೆ, ಏನು ಸಿಗ್ತಲ್ಲ. ಅಲ್ಲಿಗೆ ನನ್ನ ಬಾಮೈರ ಮಗಳು ಒಬ್ಬ ಸಿಕ್ಕಿದ್ದಾಳೆ ಇಲ್ಲಿ. ನನ್ನ ಬಾಮೈರ ಚಿಕ್ಕ 2ನೇ ಬಾಮೈದ, ಅವ್ರ ಮಗಳು ಸಿಕ್ಕಿದ್ದಾಳೆ. ಅವ್ರು ಸರ್ಜರಿ ಮಾಡಿ ಇದು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ತಗೊಂಡು ಅಲ್ಲಿ ವಾರ್ಡ್ ಹಾಕಿದ್ದಾರೆ. ಇನ್ನು ಬಾಕಿ ತಡಿಕೊಂಡಿದ್ದಾರೆ, ಸಿಗ್ತಾ ಇಲ್ಲ. ನಾವೆಲ್ಲ ಇದ್ದೀವಿ ಫ್ಯಾಮಿಲಿ. ನನ್ನ ಮಕ್ಕಳು ಮಾತ್ರ ಇರೋದು. ಆಮೇಲೆ ಅಲ್ಲಿಂದ ಏನು ತಗೊಂಡಿದ್ದೀನಿ ಇಷ್ಟೇ. ಇನ್ನೂ ಸಿಕ್ತೆ, ಬಾಮೈಗಳು ಸಿಕ್ಕಿಲ್ಲ ಇನ್ನೂ. ಅಂದ್ರೆ ಈಗ ಅಲ್ಲಿ ಬೆಟ್ಟದ ಕೆಳಗಡೆನೆ ನೀರು ಬರ್ತಾ ಐತೆ, ಎಲ್ಲ ವಾಪಸ್ ಹೋಗಿ ಮಾಡಿ ಅಂತ ಹೇಳಿದ್ರಂತೆ. ಅದೇ ಅದು ನೀರ್ ಬರ್ತದೆ, ಯಾವ ನೀರು ಪಾಲನೆ ದೊಡ್ಡ ಪಾಲನೆ ನಮ್ದು ಅದು. ಇವಾಗ ಈ ಮಳೆ ಜಾಸ್ತಿ ಅಂದ್ರೆ ಹಿಂಗ್ ಬರ್ತಂತ ಯಾರು ನಂಬಿಕೆ ಇಲ್ವಲ್ಲ. ನೈಟ್ ತನ ಹಿಡಿದಿರೋ ಸಂಭವ ಇದು. ಹಗಲೊತ್ತಾಗಿದ್ರೆ ಗೊತ್ತಾಗಿರೋದು, ನೈಟ್ ಆಗಿರೋದು ಈ ಸಂಭವ. ಅದರಿಂದ ಯಾರು ನಿದ್ದೆ ಟೈಮಲ್ಲಿ ಬರೋದು ಯಾರು ಗೊತ್ತಾಗಿಲ್ಲ. 8 ಗಂಟೆ ಆಗ ಸ್ವಲ್ಪ ಜನ ಓಡ್ಬಿಟ್ಟಿದ್ದಾರೆ. ಬಾಗಿ ನಿದ್ದೆ ಟೈಮಲ್ಲಿ ಆಗ್ಬಿಟ್ಟು ಇದು ಯಾರು ಗೊತ್ತಿಲ್ಲ. ಊರಲ್ಲಿ ಎಷ್ಟು ಜನ ಇದ್ರಂತೆ? ಸುಮಾರು ಜನ ಇದ್ದಾರೆ, ಸುಮಾರು ಒಂದು 10,000 ಮೇಲೆ ಬರೋದು ಅಲ್ಲಿ. ಮತ್ತೊಂದು ಊರು ಇಲ್ಲಿಂದ ಮೇಪಡಿ ಕಡೆ ಬರೋದು ಫುಲ್ ಚೂರ್ಣಮಲೆ 4 ಟಿ ಆರಿಸನ್ ಎಸ್ಟೇಟ್ ಅಲ್ಲಿ ಎಲ್ಲ ಲೇಬರು ಮತ್ತೆ ಬಾಕಿ ಎಲ್ಲ ಇದ್ದಾರೆ ಅಲ್ಲಿ. ಮತ್ತೆ ಇನ್ನು ಹೋಗಕ್ಕಾಗಿಲ್ಲ, ರೋಡ್ ಬಿಟ್ಟಿಲ್ಲ, ನಮ್ಮನ್ನು ಬಿಟ್ಟಿಲ್ಲ ಅಲ್ಲಿಗೆ. ಅವ್ರ ಮನೆಗೆ ಹೋಗಿ ನೋಡಕ್ಕಾಗಿಲ್ಲ. ಇಲ್ಲಿ 17 ಕಿಲೋಮೀಟರ್ ಇಲ್ಲ, 17 ಕಿಲೋಮೀಟರ್ ಅಲ್ಲ ಅವರಿಗೆ ಚೂರ್ಣಮಲೆಗೆ ಹಿಡಿದು 17 ಕಿಲೋಮೀಟರ್ ಇದೆ. ನಿಮ್ಮ ಫ್ಯಾಮಿಲಿ ಈಗ ನಿಮ್ಮ ಮಿಸ್ಸಸ್ ಅವ್ರ ಕಡೆಯವರು, ಅಣ್ಣ ತಮ್ಮಂದ್ರು ಎಲ್ರು ಈಗ ನೀವು ಒಂದು 8 ಜನ ಹೇಳ್ತಾ ಇದ್ರೆ, 8-9 ಜನ ಅಂತ ಹೇಳಿದ್ರೆ, ಒಬ್ರು ಬಿಟ್ರೆ ಯಾರು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಎಲ್ಲವ್ರೆ ಏನು ಫೋನ್ ಮಾಡೋದು ಏನಾರು ಅನ್ನಿಸ್ತಾ ತಡಗ್ತಾ ಇದ್ರೆ ಇಲ್ಲೇ ಸುಮಾರು ಜನ ನೋಡ್ತಾರಲ್ಲ, ಸುಮಾರು ಜನ ಹೋಗಿ ತಡಗ್ತಾ ಇದ್ರೆ ಸಿಗ್ತಾ ಇಲ್ಲ.
ಏನಾಗಿದೆ ಅಂದ್ರೆ ಇಲ್ಲಿ ಬರಂತ ಬರೀ ಪ್ರತಿ ಬಾಡಿನೂ ನೋಡ್ತಾ ಇದ್ದೀವಿ. ಚೆಕ್ ಮಾಡ್ತಾ ನೋಡ್ಕೊಂಡು ಬಾಮ್ಯಾಗ ತಮ್ಮ ಮಕ್ಕಳವ್ರೆ ನೋಡ್ಕೊಂಡು ಚೆಕ್ ಮಾಡ್ತಾ ಇದೀವಿ ನಾವು. ಇನ್ನು ಸಿಕ್ಕಿಲ್ಲ. ಒಂದು ಹುಡುಗಿ ಅಣ್ಣನ ಬಾಮ ಮಗಳು ಸಿಕ್ಕಿದ್ದಾಳೆ, ಅವ್ಳು ಪೋಸ್ಟ್ ಮಾರ್ಟಮ್ ತಗೊಂಡು ಅದು ಮತ್ತೆ ನಂಬಿಕೆ ಬಾಗಿ ಎಂಟಾಳು ಸಿಕ್ಕಿಲ್ಲ. ಅದೇ ಫೀಲಿಂಗ್. ಬಾಡಿ ಸಿಕ್ಕಿದೆ, ಬದುಕಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಮನೆ ಇಲ್ಲ, ಇದ್ದದಕ್ಕೆ ಕುರುವಿಲ್ಲ, ಆದ್ರೆ ಜೀವಗಳು ಇದ್ದಾವೋ ಇಲ್ವೋ ಗ್ಯಾರಂಟಿಯೂ ಇಲ್ಲ. ಆ ಮೃತದೇಹಗಳಾದ್ರೂ ಸಿಗ್ತಾವ ಅನ್ನೋ ನಂಬಿಕೆಗಳು ಕೂಡ ಇಲ್ಲದ ಒಂದು ಮನಸ್ಥಿತಿಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.